ನನ್ನ ಹೆಸರು ಡಾಕ್ಟರ್ ಎ ಮಹೇಶ್ ಶರ್ಮಾ. ನಾನು ನಾಗಲಕೆರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದೇನೆ. ಇವರು ಶ್ರೀಯುತ ಅಪ್ಪಕಾಯಲ ಉಮೇಶ್ವರ ಶರ್ಮಾ. ಇವರು ಸುಂದರ ಮಹಾಗಣಪತಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಾರೆ. ಸರ್ ಅವರು ಬಂದುಬಿಟ್ಟು ನಾಗೇಶ್ ಸರ್ ಅವರು ಈ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಸಭ್ಯರಾಗಿದ್ದಾರೆ. ಮತ್ತು ಅಭಿಲಾಷ್ನವರು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಸಭ್ಯರಾಗಿದ್ದಾರೆ. ಇಂದಿನ ವಿಶೇಷವನ್ನು ನಾವು ತಿಳಿಸೋದಕ್ಕೆ ಮುನ್ನ ದೇವಸ್ಥಾನ ಮತ್ತು ಗರ್ಭಾಲಯ, ಅದರಲ್ಲಿರುವಂತಹ ಮೂಲಮೂರ್ತಿ, ಇವುಗಳೆಲ್ಲವೂ ವೈಜ್ಞಾನಿಕ ಪದ್ಧತಿಯಲ್ಲಿ ಆಗಮಶಾಸ್ತ್ರಾನುಸಾರ ಸ್ಥಾಪಿಸಲ್ಪಟ್ಟಂತಹ ಒಂದು ಶಕ್ತಿಪುಂಜಗಳು ಅಥವಾ ಶಕ್ತಿ ಕೇಂದ್ರಗಳಾಗಿ ನಮ್ಮ ಹಿರಿಯರು ಹೇಳಿರುತ್ತಾರೆ. ಹೇಗೆ ನಮ್ಮ ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗೆಯಬೇಕಾದರೆ ಅದು ಸರಿಯಾಗಿ ಬರದಿದ್ದಾಗ ನಾವು ಲೆನ್ಸನ್ನು ಕ್ಲೀನ್ ಮಾಡಿ ಮತ್ತೆ ತೆಗೆದಾಗ ಹೇಗೆ ಒಳ್ಳೆಯ ನಮಗೆ ಛಾಯಾಚಿತ್ರವು ಸಿಗುತ್ತದೆಯೋ, ಅದೇ ರೀತಿಯಲ್ಲಿ ದೇವಸ್ಥಾನದಲ್ಲಿರುವಂತಹ ಮೂಲ ವಿಗ್ರಹ ಆಗಿರಬಹುದು, ಆಲಯ ಶಿಖರ ಗೋಪುರದ ಕಳಸಗಳಾಗಿರಬಹುದು ಮತ್ತು ಗರ್ಭಾಲಯದ ಶಿಖರ ಕಳಸಗಳಾಗಿರಬಹುದು, ಇವುಗಳು ಕೂಡ ಕಾಲಾನುಗತವಾಗಿ ಕನಿಷ್ಠ ಪಕ್ಷ ಪುಷ್ಕರ ಅಂದರೆ 12 ವರ್ಷಗಳ ಕಾಲಕ್ಕೆ ಒಂದು ಸಾರಿ ಈ ಕುಂಭಾಭಿಷೇಕವನ್ನು ನೆರವೇರಿಸಿ ಶಾಸ್ತ್ರೋಕ್ತವಾಗಿ ಯಾಗ, ಹವನ, ಯಜ್ಞ, ಹೋಮಾದಿಗಳನ್ನು ಅನ್ವಯಿಸಿಕೊಂಡು ಪುಣ್ಯ ಜಲಗಳನ್ನು ವಿವಿಧ ನದಿಗಳಿಂದ, ಈಗ ಈ ದೇವಸ್ಥಾನದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ 9 ನದಿಗಳಿಂದ ಪುಣ್ಯ ಜಲವನ್ನು ತಂದು ಅದನ್ನು ಬ್ರಹ್ಮ ಕಳಸದಲ್ಲಿ ಸ್ಥಾಪಿಸಿ ಪೂಜಾದಿ ಹೋಮಾದಿಕಗಳನ್ನು ಮುಗಿಸಿ ಅದೇ ಜಲವನ್ನು ನಿರ್ಣೀತ ಸುಮುಹೂರ್ತದಲ್ಲಿ ಆಲಯ ಶಿಖರದ ರಾಜಗೋಪುರಕ್ಕೆ ಮತ್ತು ಗರ್ಭಾಲಯದ ಶಿಖರದ ಗೋಪುರ ಕಳಸಕ್ಕೆ ಮತ್ತು ಗರ್ಭ ಅಂತರಾಳದಲ್ಲಿರುವಂತಹ ಮೂಲಮೂರ್ತಿಗೆ ಆ ಪುಣ್ಯ ಜಲಗಳನ್ನು ಅಭಿಷೇಕಿಸಿ ಈ ಕುಂಭಾಭಿಷೇಕ ಮಹಾಪರ್ವವನ್ನು ನೆರವೇರಿಸಲು ದೇವಸ್ಥಾನದ ಆಡಳಿತ ಮಂಡಳಿಯು ನಿರ್ಧರಿಸಿರುತ್ತದೆ. ನಾನು ನಮ್ಮ ಎಲ್ಲ ಪುರೋಹಿತ ಬೃಂದದ ಪರವಾಗಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಕೃತಜ್ಞತಾ ಭಾವನೆಯಿಂದ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಿದ್ದೇನೆ. ಏಕೆಂದರೆ ಇಂತಹ ಒಂದು ಸದಾಲೋಚನೆ ಬರುವುದು ಅತಿ ಅಮೂಲ್ಯವಾದದ್ದು, ಅಪೂರ್ವವಾದದ್ದು ಮತ್ತು ಎಲ್ಲರ ಸಹೃದ್ಭಾವಕ್ಕೆ ಇದೊಂದು ಸೂಚಕವಾಗಿದೆ. ಈ ಸುಂದರ ವಿನಾಯಕ ದೇವಸ್ಥಾನ 373ನೇ ವಾರ್ಷಿಕೋತ್ಸವ ಪ್ರಯುಕ್ತ ಮಹಾಕುಂಭಾಭಿಷೇಕ ನಡೆಯುತ್ತದೆ. 9ನೇ ತಾರೀಕು, 10ನೇ ತಾರೀಕು ಮತ್ತು 11ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತದೆ. ಸಾರ್ವಜನಿಕರೆಲ್ಲರೂ ಈ ಮಹಾಕುಂಭಾಭಿಷೇಕಕ್ಕೆ ಬಂದು ಭಗವಾನ್ ಶ್ರೀ ಸುಂದರ ಗಣೇಶ ಆಶೀರ್ವಾದ ಪಡೆದು ತೆಲಗಬಲಿ ಸಂಘದಿಂದ ಕೂಡ ನಾವು ನಿಮ್ಮನ್ನು ಎಲ್ಲರನ್ನೂ ಬರಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸೊ ಇದು ಒನ್ ಆಫ್ ದ ಓಲ್ಡೆಸ್ಟ್ ಏನ್ಷಿಯಂಟ್ ಟೆಂಪಲ್ ಬಳ್ಳಾರಿಯಲ್ಲಿ ಆಗಿರೋದ್ರಿಂದ 373 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಆ ಪ್ರಯುಕ್ತ ಎಲ್ಲರೂ ಬಂದು ಶ್ರೀ ವಿಘ್ನೇಶ್ವರನ ದರ್ಶನ ಪಡಿಬೇಕೆಂದು ತಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ. 9, 10 ಹಾಗೂ 11ನೇ ತಾರೀಕಿನಂದು ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲ ರೇಡಿಯೋ ಪಾರ್ಕ್ ಸುಂದರ ವಿನಾಯಕ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಆಶೀರ್ವಾದ ಪಡಬೇಕೆಂದು ತಮ್ಮಲ್ಲಿ ವಿನಂತಿ. ಈ ಮಹಾಕುಂಭಾಭಿಷೇಕದ ಪರ್ವವಾಗಿ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ವಿವಿಧ ಪೂಜಾ ಹೋಮಾದಿ ಕೈಂಕರ್ಯಗಳನ್ನು ನೆರವೇರಿಸಲಾಗುವುದು. ಮೊದಲನೇ ದಿನ ಅಂದರೆ ದಿನಾಂಕ 9ನೇ ತಾರೀಕು ಶನಿವಾರ ಬೆಳಗ್ಗೆ ಮಹಾಗಣಪತಿಯ ಪ್ರಾರ್ಥನೆಯಿಂದ ಮತ್ತು ಗುರುವಂದನೆಯಿಂದ ಕಾರ್ಯಕ್ರಮವನ್ನು ಆರಂಭಿಸಲಾಗುವುದು. ಅಂದು ಗುರುವಂದನೆ ಮತ್ತು ಮಹಾಗಣಪತಿ ಪೂಜೆ ಆದ ನಂತರ ಎಲ್ಲ ಶುಭವನ್ನೂ ಕೊಡುವಂತಹ ಗೋಮಾತೆಯ ಪೂಜೆಯನ್ನು ಮಾಡಿ, ಗೋಮಾತೆ ಪೂಜೆ ಮಾಡಿಸಿ ನಂತರ ಯಾಗಶಾಲೆ ಪ್ರವೇಶವನ್ನು ಮಾಡಿ ಯಾಗ ಸಂಸ್ಕಾರವನ್ನು ಮಾಡಿ ಅಂದು ಬೆಳಗ್ಗೆ ಮಹಾಗಣಪತಿಯ ಹೋಮವನ್ನು ಆಚರಿಸಲಾಗುವುದು. ಮತ್ತು ಸಂಜೆ ನವಗ್ರಹ ಶಾಂತಿ, ರಾಕ್ಷೋಘ್ನ ಹೋಮ ಮತ್ತು ಬ್ರಹ್ಮ ಕಳಶ ಸ್ಥಾಪನ ಇತ್ಯಾದಿ ಕಲಾದೇವತೆಗಳ ಕಳಶಾಸ್ಥಾಪನೆಗಳನ್ನು ಮಾಡಲಾಗುವುದು. ಮತ್ತು 2ನೇ ದಿನ 10ನೇ ತಾರೀಕು ಭಾನುವಾರ, ಈ ದಿನದಂದು ಉದಯ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಆರೋಗ್ಯವನ್ನುಂಟು ಮಾಡುವಂತಹ ಆಯುರ್ವೇದಗಳಿಂದ ಸ್ವಾಮಿಯವರಿಗೆ ವಿಶೇಷವಾದ ಅಭಿಷೇಕ, ನಂತರ ಮತ್ತು ಮಹಾಕುಂಭಕ್ಕೆ ಪೂಜೆ, ಅದ ನಂತರ ರುದ್ರ ಸ್ವಾಹಾಕಾರ ಇತ್ಯಾದಿ ಕಾರ್ಯಕ್ರಮಗಳು ಮತ್ತು ಸಂಜೆಯಲ್ಲಿ ಏಕಾದಶ ರುದ್ರ ಸ್ವಾಹಾಕಾರವನ್ನು ವಿಶೇಷವಾಗಿ ಮಾಡಲಾಗುವುದು. ಮತ್ತು 3ನೇ ದಿನ ಮುಖ್ಯವಾದ ಕುಂಭಾಭಿಷೇಕದ ದಿನ 11ನೇ ತಾರೀಕು ಸೋಮವಾರದಂದು ಶುಭ ಕನ್ಯಾ ಲಗ್ನದಲ್ಲಿ 9 ಗಂಟೆ 10 ನಿಮಿಷದಿಂದ 10 ಗಂಟೆಯ 10 ನಿಮಿಷದವರೆಗೆ ಸಲ್ಲುವಂತಹ ಕನ್ಯಾ ಲಗ್ನದಲ್ಲಿ ಈ ಎಲ್ಲ ಆವಾಹಿತ ಬ್ರಹ್ಮಾದಿ ಕಲಶಗಳಿಂದ
ಸ್ವಾಮಿಯವರಿಗೆ ಮತ್ತು ರಾಜಗೋಪುರಕ್ಕೆ ಮತ್ತು ಗರ್ಭಾಲಯದ ಗೋಪುರಾದಿಗಳಿಗೆ ಈ ಕುಂಭಗಳಿಂದ ಅಭಿಷೇಕವನ್ನು ಮಾಡಿ ಎಲ್ಲರಿಗೂ ಕೂಡ ಆ ಸ್ವಾಮಿಯವರ ಆಶೀರ್ವಚನವನ್ನು ಎಲ್ಲ ಬ್ರಾಹ್ಮಣ ಸಮೂಹದಿಂದ ಮಹಾ ಆಶೀರ್ವಚನವನ್ನು ಕೂಡ ಕೊಡಲಾಗುವುದು. ಮತ್ತು 11ನೇ ತಾರೀಕು ಮಧ್ಯಾಹ್ನದ 12:30 ಮಹಾಪೂರ್ಣಾಹುತಿಯನ್ನು ಸಲ್ಲಿಸಿ ಮಹಾ ನೈವೇದ್ಯವನ್ನು ಮಾಡಿ ಎಲ್ಲ ಜನರಿಗೂ ಕೂಡ ಸಾಮೂಹಿಕವಾದ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಲಾಗುತ್ತಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.